चिकोडी तालुक्यातील कोटबागी उचल सिंचन कालव्याच्या शेवटच्या 4 गावांना योग्य प्रकारे पाणी सोडावे या मागणीसाठी भारतीय किसान संघाच्या चिकोडी घटकाच्या वतीने तहसीलदार व सिंचन अधिकाऱ्यांना निवेदन देण्यात आले. गेल्या 3-4 वर्षांपासून सातत्याने आंदोलन करूनही अधिकाऱ्यांकडून पाणी सोडण्यात येत नाही. कालव्यात गाळ साचलेला असून कोणतीही दुरुस्ती करण्यात आलेली नाही. ಈ ತಹಶೀಲ್ದಾರ್ಗೆ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾಗಿ ಬಂದಿದ್ವಿ. ಕಳೆದ 30 ವರ್ಷದಿಂದ ಈ ಕಿನಾಲ್ ಕೆಟವಾಗಿ ಆತ ನೀರಾವರಿ ಕಿನಾಲ್ ಆಗೈತಿ. ಆದ್ರೆ ಕೊನೆ 4 ಹಳ್ಳಿಗೆ ಯಾವತ್ತೂ ಅನ್ಯಾಯ ಆಗೈತಿ. 4 ಹಳ್ಳಿಗೆ ನೀರ ಬರಂಗಿಲ್ಲ. ಹೋರಾಟ ಮಾಡ್ಬೇಕು ಪ್ರತಿ ವರ್ಷ. ಆ ಡಿಸೆಂಬರ್ದಾಗ ಹೇಳಿದ್ರು ಪೆಂಡೆಕರ್ ಅವ್ರ ಎಜುವಿನರ್ ಹೇಳಿದ್ರು, ನಾವು ಪೂರ್ವ ತಯಾರಿ ಮಾಡ್ಕೊತೇವ್ರಿ, ನೀರ್ ಯಾವಾಗ ಬರ್ತೈತಿ ಆಗೆಲ್ಲ ದೋಣವಾಡ ಹಂಚನಾಳ್ ಬಂಬಲ್ವಾಡ ತನಕ ನೀರ್ ಕಟ್ಸೋ ಜವಾಬ್ದಾರಿ ನಮ್ದು ಐತಂತೇಳಿ ಆ ಹೋರಾಟದಾಗ ಮಾತು ಕೊಟ್ಟು ಹೋಗಿದ್ರು. ಅವ್ರೀಗ ಮರ್ತಿದಾರ. ಈಗ ರಾಜಕಾರಣಿಗಳನ್ನ ಯಾರ ಕರ್ಕೊಂಡ್ ಬಂದ್ರ, ರಾಜಕಾರಣಿಗಳು ಯಾರು ಬಂದ್ರಂದ್ರ ಅವ್ರಿಗೆ ಬಾಲ ಬಿಡೋದ, ಅವ್ರು ಬಂದ್ರತ್ತ ನೀರ್ ಬತ್ತ ಅನ್ನೋದ, ಅದು ಮುಂದ್ಕುಸ್ತರದ ಮತ್ತ ಅವ್ರು ಹೋದ್ರ ಅವ್ರ ಕೂಡ ಹೋಗೇ ಬಿಡ್ತೈತಿ. ಕೊನೆ ಹಳ್ಳಿಗೆ ನೀರ್ ತರ್ತೇವ ಅಂತೇಳಿ ಏನ ಹೋರಾಟದಾಗ ಮಾತು ಕೊಟ್ಟಿದ್ರು. ಅದಕ್ ಕಿಂಚಿತ್ತು ಅವ್ರ ಯಾವ ಅಧಿಕಾರಿ ಬಿ ಹಂಗ ನಡ್ಕೊಂಡಿಲ್ಲ. ಯಾಕಂದ್ರ ಹೋಳೆ ಎತ್ತಿಲ್ಲ ಇವ್ರು. ದಂಡಿಗೆ ನೀರ್ ತರೋದ್ ಹೆಂಗ್ ಬಂತು, ತರಕ್ ತಯಾರಿ ಮಾಡಿದೇವತ್ತಾರ. ಈ ಫೋನ್ಯಾಗ ಮಾತಾಡ್ರೆ ನಾವ್ ಅದ ತಯಾರಾಗಿದೇವ್ರಿ, ಬಿಡು ತಯಾರಾಗಿದೇವಿ ಅಂದ್ರ ಬಿಡು ತಯಾರಿ ಅವ್ರ ತಯಾರಿ ಆಗೋದಕ್ಕಂದ್ರ ನೀರ್ ಹೋಗ್ತಾವ. ಈಗ ಬ್ಯಾರೆ ಜಿಲ್ಲೆದವ್ರ 4 ನೀರ್ ಹಾಯ್ಸ್ರ. ನಮ್ ಜಿಲ್ಲೆದಾಗ ಡ್ಯಾಮ್ ಐತಿ, ಡ್ಯಾಮ್ ತುಂಬೈತಿ. ಕೃಷ್ಣಾ ಹೊಳಿ ಇದು ಹಿರಣ್ಯಕೇಶಿ ನದಿ ತುಂಬಿರದೈತಿ. ಬ್ಯಾರದವ್ರು ನೀರ್ ಹಾಸ್ಬೇಕು, ಮತ್ತ ನಾವೇ ಮಳಿನೂ ಇಲ್ಲ, ನೀರು ಇಲ್ಲ. ಕಿನಾಲ್ ಇದ್ದವ್ರಿಗ್ರೆ ನೀರ್ ಕೊಡ್ರಿ ಪುಣ್ಯಾತ್ಮ ಅಂದ್ರೆ ಇಲ್ದವ್ರಂತೂ ಇಲ್ಲದೇವ್ ನಾವು. ಅದಕ್ಕೂ ಭರವಸೆ ಕೊಟ್ಕೊತ ಹೋಗಿದಾರೆ ಎಲ್ಲರೂ. ಈ ಇದ್ದವ್ರಿಗ್ರೆ ನೀರ್ ಕೊಡ್ಬೇಕಲ್ಲ, ಕೊಡಕ ಬೆಲೆ ಅಂದ್ರೆ ಕೊಡ್ಬೇಕಲ್ಲ. ಅದಕ್ಕೂ ಹೋರಾಟ ಮಾಡ್ಬೇಕು, ಅದಕ್ಕೂ ಪ್ರಯತ್ನ ಮಾಡ್ಬೇಕು. ಇದ ಹೋರಾಟ ಮಾಡಂಗಿಲ್ಲ. ಈಗ ಇನ್ನು ಉಗ್ರ ಹೋರಾಟ ಮಾಡ್ಬೇಕಂತ ನಿಶ್ಚಯ ಮಾಡಿದೇವಿ. ಇದು ಮನವಿ ಕೊಟ್ಟಿದೀವಿ. ಇನ್ನು 2-3 ದಿನದಾಗ ನೀರ್ ಬಿಡಿಸ್ತೇವೆ ಅಂತ. ನೀರ್ ಜರ ಬರ್ಲಿಲ್ಲ ಅಂದ್ರ ನಮ್ಮ ಮಿತ್ರರು ಹೇಳಿದಾರ. ಈಗ ರಾಚಪ್ಪ ಅವ್ರು ಹೇಳಿದಾರ. ಈಗ ಏನ್ ಹೇಳಿದಾರಪ್ಪ ಅಂತಂದ್ರ ದನಗಳು ಕಕ್ಕೊಂಡ್ ಹುಡುನು ಕಕ್ಕ ಅಂದಾರು. ಅದಕ್ಕೆ ನಾವು ಗಟ್ಟಿದೀವಿ. ಸರಿಯಾಗಿ ರೈತರಿಗೆ ನೀರ್ ಕೊಡ್ಲಿಲ್ಲ ಅಂದ್ರ, ಬರಗಾಲ ಬಿದ್ದಾಗ ನೀರ್ ಕೊಡ್ಲಿಲ್ಲ ಅಂದ್ರ ಏನ್ ಮಾಡೋರ್ದಿರಿ? ಬರಗಾಲ ಬಿದ್ದಾಗ ಗೋಶಾಲೆ ಮಾಡ್ಲಿಲ್ಲ ಅಂದ್ರ ಏನ್ ಮಾಡೋರ್ದಿರಿ? ಬರೇ ನೀವು ಪೇಪರ್ ಹೇಳಿಕೆ ಸಾಕಾಗೈತಿ ಸರ್ಕಾರ. ಇಲ್ಲಿ ರಿಯಲ್ ಆಗಿ ಏನ್ ನಡ್ದೈತಿ ಅನ್ನೋದು ಬಂದ್ ನೋಡ್ರಿ. ರಿಯಲ್ ಆಗಿ ಗೋಶಾಲೆಗಳು ಮಾಡ್ರಿ. ಇಮಿಡಿಯೇಟ್ ತಕ್ಷಣ ಎಲ್ಲೆಲ್ಲಿ ನೀರ್ ಸಾಧ್ಯತೆ ಅಲ್ಲೇ ಕೊಡ್ರಿ. ನೀರ್ ಇದ್ದಾಗ ಕೊಡ್ರಿ. ನೀರ್ ಇಲ್ದಾಗ ಏನ್ ಕೊಡಕ್ ಆಗಂಗಿಲ್ಲ. ಹೇಳಿ ನೀವು ಸರಿಯಾಗಿ ನಡ್ಕೊಲಿಲ್ಲ ಅಂದ್ರ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಐತಿ. ಮನವಿ ಮಾಡಿದೇವಿ. ಮುಂದಿನ ದಿನಮಾನಗಳದಾಗ ಸರ್ಕಲ್ಗೆ ದನಗಳು ಹೊಡ್ಕೊಂಡ್ ಬರ್ತೇವೆ, ಅದನ್ನ ಮಾಡೇ ಮಾಡ್ತೇವೆ ನೀರ್ ಬರ್ಲಿಲ್ಲ ಅಂದ್ರೆ. मोटार दुरुस्ती व जॅकवेलमध्ये पाणी नाही अशा बेजबाबदार कारणांमुळे शेतकऱ्यांना अडचणीत टाकले जात आहे. 1 ते 6 क्रमांकाच्या गेटपर्यंत पाणी पोहोचत असले तरी 7 व 8 क्रमांकाच्या गेटपर्यंत पाणी पोहोचत नाही. ಎಲ್ಲ ರೈತ ಸಂಘಟನೆಗಳ ಸಮ್ಮುಖದಲ್ಲಿ ನಾವು ಚಿಕ್ಕೋಡಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ಕೊಕ್ ಬಂದೇವು. ಏನ್ ಮನವಿ ಮಾಡ್ಕೋದಂದ್ರ, ನಮ್ದೊಂದು ಇವತ್ತು ಮನವಿ ಕೊಡೋದಂದ್ರ ಒಂದು ದೊಡ್ಡ ನಮ್ಗ ಮುಖಭಂಗ ಆಯ್ತು. ಒಳ್ಳೊಳ್ಳೆ ಬರೋದ, ಮನವಿ ಕೊಡೋದ, ಹೋಗೋದ, ಇದು ಯಾವ್ದು ಆಗದ ಮಾತ್ರ. 4-5 ವರ್ಷ ಆತ್ರಿ. ಕಾವಲಿ ಒಳಗ ಮಲ್ಲಿಗೆ ಸ್ಟ್ರೈಕ್ ಮಾಡಿದ್ವು. ಮರದೋಸ್ ಬಂದ್ 1-2 ಕಿಲೋಮೀಟರ್ ಹೋಳಿ ಐತ್ರು, 4 ಬಂದರ್ಗಳು ರಿಪೇರಿ ಮಾಡ್ರಿ ಮುಂದಿನವ್ರು. ಅವ್ರಿಗೆ ಏನಾಗೈತ್ರಿ, ನಾವ್ ಒಂದು ಹೋರಾಟ ಮಾಡ್ತೇವೆ, 2 ದಿವಸ ಕೆಲಸ ಮಾಡ್ತಾರ, ಮಲ್ಕೊಂಡ್ಬಿಡ್ತಾರ ಅವ್ರೆಲ್ಲ ಅಧಿಕಾರಿಗಳೆಲ್ಲ. ಅದಕ್ಕೆ ಇವತ್ತು ನಾವ್ ಏನ್ ಹೇಳಕ್ ಬಂದೇವ್, ಕೊನೆಯದಾಗ್ರಿ ಬಂಬಲ್ವಾಡ್, ಡೋಣವಾಡ್, ಕರ್ಗಾವ್, ಕೊಟವಾಗಿ ಯಾತಿರೋರ್ದು ಏನ್ ಸಮಸ್ಯೆ ಆಗತೈತಿ ಅದ ಕೊನೆ ಹೇಳಿ ನೀರ್ ಮುಟ್ಟಂಗಿಲ್ಲ. 2-3 ದಿನದಾಗ. ಯಾಕಂದ್ರ ಈಗ ಎಲ್ಲಾ ಮೋಟರ್ಗಳು ರೆಡಿ ಅದಾವು, ಜಾಕೆಲ್ಲ ನೀರ್ ಐತಿ. ಆಮೇಲೆ ಹಿರಣ್ಯಕೇಶಿ ನದಿ ಪೂರಾ ತುಂಬಿ ಹರಿ ಐತಿ. ಈ ಸಲ ಜರ ನೀರ್ ಅವ್ರ ನಮಗ್ 2-3 ದಿವಸ ನಮ್ಮ ಕೊನೆ ಹಳ್ಳಿಗಳಿಗೆ ನೀರ್ ತಲುಪುವಂಗ ಅವ್ರ ಅಧಿಕಾರಿಗಳು ಮಾಡ್ಲಿಲ್ಲಪ್ಪ ಅಂತಂದ್ರ 4 ದಿವಸದಾಗ ನಾವ್ ಯಾರದ ಪರ್ಮಿಷನ್ ತಗೊಳೋರಲ್ಲ, ಏನಿಲ್ಲ. ಏನ್ ರೈತರ ಪರ್ಮಿಷನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ನಮ್ಮ ಎಲ್ಲಾ ರೈತ ಸಂಘಟನೆಗಳ ವತಿಯಿಂದ ನಾವು ರೈತರು ಅಷ್ಟೇ ಅಲ್ದ ನಮ್ಮ ಮನೆಯಲ್ಲಿರುವಂತ ದನ ಕರುಗಳು, ಜಾನುಗಳು ಎಲ್ಲಾ ಸಮೇತ ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡಿದ್ವು ಅಂತಂದ್ರ ಆಮೇಲೆ ಆ ತೊಂದರೆಗಳಿಗೆ ಅವ್ರಿಗೆ ಅಟ್ಕಾಸ್ಕೊಂಡ್ ಕೊಂಡೋಗ್ತಾರ. ಯಾರಿಗೂ ಜನರಿಗೆ ನಮ್ಮಿಂದ ತೊಂದರೆ ಆಗ್ಬಾರ್ದು. ಆ ಬಂದ್ ಮಾಡೋಕ್ಕಿಂತ ಮೊದಲ ಅವ್ರು ಮಾಡ್ಲಿ. ಮತ್ತಿದು ನಾವು ಅವ್ರಿಗೆ ಬರ್ತೇವೆ ಮನವಿ ಕೊಡ್ತೇವೆ ಏನ್ ತೆರೆಯಾಗಿ ಇಟ್ಕೊಂಡಾರಲ್ಲ ಅಧಿಕಾರಿಗಳು, ಈ ಸಲ ತೆರೆಯಾಗಿ ತೆಗೆದು ಬಿಡ್ಲನ್ನೆಲ್ಲ. ಇವತ್ತಿಷ್ಟೆಲ್ಲಾ ಮಂದಿಗೆ ಹೊಲ ಕೆಲಸ ಬಿಟ್ಟು 50-60 ಜನ ಬಂದ ಇಷ್ಟ ಮನವಿ ಕೊಡುವಂತದ ಏನ್ ಪರಿಸ್ಥಿತಿ ಬಂದೈತಿ, ಬಾಳ ನಮ್ ದುರ್ದೈವ ಐತಿದ್. ಯಾಕಂದ್ರೆ 1 ಸಲ ಮನವಿ ಕೊಟ್ರ, 2 ಸಲ ಮನವಿ ಕೊಟ್ರ. ಈ ಡಿಸೆಂಬರ್ 12ನೇ ತಾರೀಕು ಏನ್ ರೈತ ಸಂಘ, ಡಿಸೆಂಬರ್ 4 ತಾರೀಕು ಏನ್ರಿ, ಯಾರೇ ಆಫೀಸರ್ ಅವ್ರಿ
ಹಾ ಈಗ ನಮ್ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದ್ ಮಾತ್ ಕೊಟ್ಟು ಹೋಗಿರ ಅವ್ರು ಯಾವ್ರಿ ಈಗ ಮಾತ್ ಕೊಟ್ಟು 3-4 ತಿಂಗಳಾತ ಈಗ ಹೊಳ್ಯಾಗ ನೀರ್ ಐತಿ ಪಂಪ್ ಸೆಟ್ ಐತಿ ಎಲ್ಲಾ ಐತಿ ಇನ್ನ ಅದು ಕೆಲಸ ಆಗಂಗಿಲ್ಲ ಅದಕ್ಕೆ ನಾವು ಈಗ ಇಲ್ಲಿ ತಹಸೀಲ್ದಾರ್ ಸಾಹೇಬ್ರ ಮನಿ ಕೊಡಾಯ್ತೇವು ನೀರಾವರಿ ಇಲಾಖೆ ಕೊಡಾಯ್ತೇವು ಇನ್ನು ನೇರವಾಗಿ ಹೋಗಿ ಜಿಲ್ಲಾ ಅಧಿಕಾರಿಗಳು ಅವ್ರಿಗೂ ಇದನ್ನ ಮನವರಿಕೆ ಮಾಡಿ ಬರ್ತೇವೆ ನಾವು ಇನ್ನು ಮುಂದೆ ಯಾವ್ದು ನಮ್ ಕಡೆಯಿಂದ ಮನವಿಗಳು ಇಲ್ಲ ಆಮೇಲೆ ಯಾವ ಪರ್ಮಿಷನ್ ಕೇಳಂಗಿಲ್ಲ ನೇರವಾಗಿ ಬಂದ್ ಚಿಕ್ಕೋಡಿ ಸರ್ಕಲ್ ಬಂದ್ ಆಯ್ತು ಇಷ್ಟೇ ನಮ್ದೊಂದ್ 2 ಮಾತು पुढील 2-3 दिवसात पाणी सोडले नाही तर तीव्र आंदोलन छेडले जाईल असा इशारा संघाचे अध्यक्ष राजप्पा शिवप्पा शिवापुरे यांनी दिला. यावेळी अनेक शेतकरी उपस्थित होते. उदय होसमनी, KMM मराठी, चिक्कोडी. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು ಹೃದಯದಿ ಹರುಷದ ಅಲೆಗಳು ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakwadi, Belagavi.